ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಬಸವೇಶ್ವರ ಕಾಲೋನಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಸಭೆ ಸಂಘದ ಅಧ್ಯಕ್ಷ ಬಿಎಸ್ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮೈಮೂಲ್ ವಿಸ್ತರಣಾ ಅಧಿಕಾರಿ ಸತೀಶ್ ಅವರು ಮಾತನಾಡಿ, ಉತ್ಪಾದಕರು ಗುಣಮಟ್ಟದ ಹಾಲು ಸರಬರಾಜು ಮಾಡಿದ್ದರಿಂದ ಸಂಘ 1,30,000 ನಿವ್ವಳ ಲಾಭ ಗಳಿಸಿದೆ. ಉತ್ಪಾದಕರು ಗುಣಮಟ್ಟ ಕಾಯ್ದುಕೊಳ್ಳದೆ ಹೋದರೆ 1 ಲೀಟರ್ ಹಾಲಿಗೆ ₹7 ನಷ್ಟವಾಗುತ್ತೆ. ಹಾಗಾಗಿ ಗುಣಮಟ್ಟಕ್ಕೆ ಆದ್ಯತೆ ಕೊಡಿ. ಪ್ರತಿಯೊಬ್ಬ ಉತ್ಪಾದಕರಿಗೂ ಉಚಿತವಾಗಿ ಜೀವ ವಿಮೆ ಮಾಡಿಸ್ತಾ ಇದು ಸದುಪಯೋಗ ಪಡಿಸಿಕೊಳ್ಬೇಕು. ಮೈಸೂರಿನಲ್ಲಿ ಉತ್ಪಾದಕರ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಿದ್ದರೆ ಅಂತವರಿಗೆ ವಸತಿ ಸೌಲಭ್ಯವಿದೆ ಅಂತ ತಿಳಿಸಿದರು. ಸಂಘದ ಅಧ್ಯಕ್ಷ ಬಿಎಸ್ ಶಿವಕುಮಾರ್ ಮಾತನಾಡಿ, ಉತ್ಪಾದಕರು ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿ ಸಂಘದ ಅಭಿವೃದ್ಧಿಗೆ ಕೈಜೋಡಿಸುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಘಕ್ಕೆ ಹೆಚ್ಚು ಹಾಲು ಸರಬರಾಜು ಮಾಡಿದ ಮಂಜುನಾಥ್, ಬಿಎಸ್ ಮಂಜುಳಾ, ಗಂಗಮ್ಮ ಅವರನ್ನ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಆ ಪ್ರತಿಯೊಬ್ಬ ಉತ್ಪಾದಕರು ಸಂಘದ ವತಿಯಿಂದ ಸಂಘದ ಕಾರ್ಯದರ್ಶಿಯವರು ಅವರ ಆಧಾರ್ ಕಾರ್ಡ್ ತಗೊಂಡು ಎಲ್ಲರಿಗೂ ಇನ್ಸೂರೆನ್ಸ್ ಮಾಡಬೇಕು ಅಂತ ಈ ವರ್ಷ ಫ್ರೀಯಾಗಿ ಎಲ್ಲ ರೈತರಿಗೂ ಇನ್ಸೂರೆನ್ಸ್ ಮಾಡಿದ್ದೀರಲ್ವ? ಎಲ್ಲ ರೈತರಿಗೂ ಇನ್ಸೂರೆನ್ಸ್ ಮಾಡಿದ್ವಿ. ಯಾವುದೇ ರೈತರ 58 ವರ್ಷ ಹಾಗೂ 59 ವರ್ಷದ ಒಳಗಡೆ ತೀರೋದ್ರೆ ಅವರಿಗೆ ನಮ್ಮ ಒಕ್ಕೂಟದ ವತಿಯಿಂದ 1 ಲಕ್ಷ ಪರಿಹಾರ ನಿಧಿಯಾಗಿ ಮರಣ ಪರಿಹಾರ ನಿಧಿಯಾಗಿ, ಮತ್ತು 58 ವರ್ಷದ ಒಳಗಡೆ 60 ವರ್ಷದ ಮೇಲೆ ತೀರೋದ್ರೆ ಅವ್ರಿಗೆ ₹20,000 ಕೊಡ್ತೀವಿ ರೈತ ಕಲ್ಯಾಣ ಟ್ರಸ್ಟಿಂದ. ಮತ್ತು ರೈತರ ಮಕ್ಕಳು ಓದ್ತಾವ್ರೆ ಅಂತ ಅಂದರೆ ಅವರು ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಮೈಸೂರಲ್ಲಿ ರೈತರ ಮಕ್ಕಳು ಓದೋಕ್ಕೆ ಅವಕಾಶ ಆಗಲಿ, ಉನ್ನತ ವ್ಯಾಸಂಗ ಮಾಡೋಕ್ಕೆ ಒಂದು ಅವಕಾಶ ಆಗಲಿ ಅಂತ ಯಾರು ರೈತರ ಮಕ್ಕಳು ಓದ್ತಾದ್ರೆ ಅದು ಹೆಣ್ಣು ಮಕ್ಕಳಿಗೆ 1 ವರ್ಷಕ್ಕೆ 24,000 ಕಟ್ಟಿಸ್ಕೊಂಡು ಅವರಿಗೆ ಹಾಸ್ಟೆಲ್ಲಿ ಊಟ ವಸತಿ ಎಲ್ಲ ಫ್ರೀಯಾಗಿ ಕೊಡ್ತೀವಿ. 24,000 ಕಟ್ಟಿಸ್ಕೊಂಡು 2 ಕಂತಲ್ಲಿ ಕಟ್ಟಬೇಕು. ಒಂದು ಕಂತು 12,000, ಇನ್ನೊಂದು ಕಂತು 12,000. ಅದನ್ನು ಎಲ್ಲ ಉತ್ಪಾದಕರು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಏನು ಯಶಸ್ವಿನಿ ಆಗಿರ್ಬೋದು, ಮತ್ತು ತರಬೇತಿ ಆಗಿರ್ಬೋದು. ತರಬೇತಿ ಈಗ ಯಾರು ಉತ್ಪಾದಕರು ಅತಿ ಹೆಚ್ಚು ಹಾಲು ಶೇಖರಣೆ ಮಾಡ್ತಾ ಇರ್ತಾರೆ ಸರ್, ರಾಸುಗಳ ಸಾಕಿರ್ತಾರೆ, ಅವ್ರಿಗೆ ಯಾವ ರೀತಿ ಸಂಘದ ನಿರ್ವಹಣೆ ಮಾಡಬೇಕು, ಸಂಘದ ವಿವರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇವೆ. ಅದೇ ರೀತಿ ಸಂಘದ ಅಧ್ಯಕ್ಷರಾದ